सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಇವತ್ತು ನಮ್ಮ ಹಣೆ ಬರಹ ಚೆನ್ನಾಗಿತ್ತು ಅಂತಂದ್ರೆ ಯಾವ್ದಾದ್ರೂ ಒಂದು ಪ್ರಾಣಿದು ಕ್ಲೋಸ್ ರೆಕಾರ್ಡಿಂಗ್ ಆಗೇ ಬಿಡುತ್ತೆ. ಪೇಷನ್ಸ್ ಇರ್ಬೇಕು ಫ್ರೆಂಡ್ಸ್, ಪೇಷನ್ಸ್ ಇರ್ಬೇಕು. ನಮ್ಮ ಕೆಲಸ ಏನು ಅಂದ್ರೆ ಕ್ಯಾಮ್ರಾ ಹಾಕ್ಬಿಟ್ಟು ಕಾಯೋದು ಅಷ್ಟೇನೆ. ನನ್ನ ಮನಸ್ಸು ಹೇಳ್ತಾ ಇದೆ ಇವತ್ತು ಕೆಲಸ ಆಗ್ಬಿಡುತ್ತೆ ಅಂತ. ಹಿಡ್ಕೊಳ್ಳಿ ಅವನನ್ನ, ಟಾರ್ಚ್ ಹೊಡಿರಿ, ಹಿಡಿರಿ ಬೇಗ. ನನ್ಗನ್ಸುತ್ತೆ ಅದು ಪ್ರಾಣಿ ಅಲ್ಲ, ಮಗು ಅಂತ. ಏನ್ ಮಾತಾಡ್ತಿದ್ಯಾ? ಇಷ್ಟು ದೊಡ್ಡ ಜಂಗಲ್ ಅಲ್ಲಿ ಇಷ್ಟು ರಾತ್ರಿಲಿ ಯಾವ ಮನುಷ್ಯನ ಮಗು ಇಲ್ಲಿ ಬರುತ್ತೆ? ಯಾವ್ದೋ ಮಂಕಿದು ಅಥವಾ ಚಿಂಪಾಂಜಿದು ಮಗು ಇರ್ಬೇಕು. ಬನ್ನಿ ಮೊದ್ಲೇ ನಾವು ಕ್ಯಾಮ್ರಾ ಹಾಕಿದೀವಲ್ಲ ಅದನ್ನ ಚೆಕ್ ಮಾಡೋಣ. ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಅನ್ಸುತ್ತೆ, ನೋಡೋಣ. ಕಥೆಗಳಲ್ಲಿ ಕೇಳುವಂತಹ ಉಲ್ಫ್ ಬಾಯ್ನ ನಿಜವಾಗ್ಲೂ ನಾವು ವೇಗಾ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ವರ್ಷದ ಹಿಂದೆ ಸಹ ಉಲ್ಫ್ ಬಾಯ್ ಇರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ಆದ್ರೆ ಯಾವುದೇ ಸಾಕ್ಷಿ ಸಿಗದೆ ಇರೋ ಕಾರಣ ವಿಷಯನ ಅಲ್ಲಿಗೆ ಬಿಡಲಾಯಿತು. ಆದ್ರೆ ಈ ಬಾರಿ ಕೆಲವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಗುಪ್ತ ಕ್ಯಾಮೆರಾಯಿಂದ ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ನೋಡಿ ಅದರ ಒಂದು ಕ್ಲಿಪ್. ಹಾಗಾದ್ರೆ ನೋಡಿದ್ರಲ್ಲ, ಈ ಸಲಿಯ ಮಾಹಿತಿ ಪಕ್ಕಾ ಮಾಹಿತಿ. ಇದು ಈ ಮಾಹಿತಿ ಗಾಳಿಯಷ್ಟೇ ವೇಗವಾಗಿ ಹರಡ್ತಾ ಇದೆ. ಗಾಳಿ ಸುದ್ದಿ ಬಂದಿರೋ ಪ್ರಕಾರ ಅದು ಯಾವುದೋ ಮಗುವನ್ನ ಹಿಡಿಯೋಕೆ ಬಂದಿದ್ಯಂತೆ. ಹಾಗಾದ್ರೆ ಅಜ್ಜಿ ಇದೇನ್ ಮಾಡಿದ್ರಿ? ದೇವ್ರೇ, ಎಷ್ಟು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇತ್ತು. ಟಿವಿ ಆಫ್ ಮಾಡ್ಬಿಟ್ಟಿಯಲ್ಲ, ಆನ್ ಮಾಡು, ನ್ಯೂಸ್ ಮುಗ್ದೋಗುತ್ತೆ. ಇದ್ರ ಮುಂದಿಂದ ಲೈವ್ ನ್ಯೂಸ್ ನಾನ್ ನಿಮಗ್ ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಮ್ ಮನೆ ಹೊರಗೆ ಒಂದು ಮೋಟಾರ್ ಸೈಕಲ್ ಬಂದು ನಿಲ್ಲುತ್ತೆ. ಆದ್ರಿಂದ 2 ಕಾಲ್ಗಳು ದಬಾ ದಬಾ ಅಂತ ನೆಲದ ಮೇಲೆ ಇಡ್ತಾರೆ. ಮತ್ತೆ ಆ ಕಾಲ್ಗಳು ನೇರವಾಗಿ ವೇಗವಾಗಿ ನಮ್ಮನೆ ಬಾಗ್ಲಿಗೆ ಬರುತ್ತೆ. ಮತ್ತೆ ಈಗ ನಮ್ಮನೆ ಬೆಲ್ ರಿಂಗ್ ಆಗುತ್ತೆ. ಇಲ್ಲಿಗೆ ಸಸ್ಪೆನ್ಸ್ ಮುಗಿಯುತ್ತೆ. ಮತ್ತೆ ಕೆಲಸದ ಬಾರ್ದೇ ಇರೋ ವ್ಯಕ್ತಿ ಆದ್ರೂ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದಾರೋ ಗೊತ್ತಿಲ್ಲ, ಆ ಮಹಾ ವ್ಯಕ್ತಿಯಾದ ಲಡ್ಡು ಸಿಂಗ್ ಅವರು ಎಂಟ್ರಿ ಕೊಡ್ತಾರೆ. ಅಯ್ಯೋ ಅಯ್ಯೋ ಅಜ್ಜಿಯವ್ರೆ, ನೀವ್ ಯಾಕೆ ಡೋರ್ನ ಓಪನ್ ಮಾಡಿದ್ರಿ? ಭೀಮ್ಸೇನ್, ನೀನ್ ಯಾಕೆ ಅಜ್ಜಿಗೆ ಅಷ್ಟೊಂದು ಕೆಲಸ ಕೊಡ್ತಾ ಇದೀಯಾ ಹೇಳು? ಸುಮ್ನಿರು, ಇವಾಗ ನಾನು ಲೈವ್ ನ್ಯೂಸ್ ಕೊಡ್ತಾ ಇದ್ದೀನಿ. ಇವಾಗ ಆ ಪಾಪದ ಸೋತ ಲಡ್ಡು ಸಿಂಗ್ ಶಿವನ ಬೇಡ್ಕೊಳ್ತಾನೆ. ಶಿವ ಶಿವ, ಕಾಡಲ್ಲಿ ಬೇಟೆಗಾರರು ಉಲ್ಫ್ ಬಾಯ್ನ ಬೇಟೆಯಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ನನಗೆ ನಿನ್ನ ಹೆಲ್ಪ್ ನ ಅವಶ್ಯಕತೆ ಇದೆ, ಬೇಗ ನಡಿ ಶಿವ. ಅಜ್ಜಿಯವ್ರೆ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಅದು ನಾನು ಶಿವ, ನಾನೀಗ ಹೋಗ್ತೀನಿ. ಮತ್ತೆ ನೀನ್ ನನ್ನನ್ನ ಹಿಂಬಾಲಿಸ್ಬೇಡ, ಓಕೆ? ಓಕೆ ಲಡ್ಡು ಸಿಂಗ್ ಸರ್. ಅಯ್ಯೋ ದೇವ್ರೆ, ಅವರು ಟೀ ಕುಡ್ಕೊಂಡು ತಿಂಡಿ ಆದ್ರೂ ತಿನ್ಕೊಂಡು ಹೋಗ್ತಿದ್ರು. ಶಿವ, ನೀನು ಲಡ್ಡು ಸಿಂಗ್ ಜೊತೆ ಕಾಡಿಗೆ ಹೋಗು. ನೀನು ಹೋಗಿ ಆ ಉಲ್ಫ್ ಬಾಯ್ನ ಹುಡುಕು. ಹೋಗು ಮಗು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತಾತ. ಸರಿ ಮೊಮ್ಮಗ್ನೆ, ಹೋಗ್ಬಾ. ಒಳ್ಳೆ ಕೆಲ್ಸಕ್ಕೆ ಯಾಕೆ ಬೇಡ ಅಂತ ಹೇಳಿ ನಾನು. ಆಲ್ ದ ಬೆಸ್ಟ್. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಏನಾದ್ರೂ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ.
ಅವ್ರಿಗೆ ಉದ್ದ ಉದ್ದ ಹಲ್ಗಳೆಲ್ಲ ಬಂದ್ಬಿಡ್ತಾವೆ. ಆದಿ, ನೀನ್ ಯಾಕೆ ಹೆದರಿಸ್ತಾ ಇದೀಯಾ? ನಾನಾ ವುಲ್ಫ್ ಬಾಯ್ ಇಂದ ದೂರ ಇರ್ತೀನಿ. ಎಲ್ಲಾದ್ರೂ ಅವ್ನ್ ನನಗೆ ಕಚ್ಚು ಬಿಟ್ರೆ ಇಲ್ಲ 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 ಇಲ್ಲ, ನಾನಂತೂ ರಿಸ್ಕ್ ತಗೊಳ್ಳೋದಿಲ್ಲ. ನೋ 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 ನೋ. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಶಿವ, ಬೇಗ ನನ್ನ ಟೆಂಟ್ ಹತ್ರ ಬಂದ್ಬಿಡು. ಉಲ್ಫ್ ನನ್ನನ್ನ ಹುಡ್ಕೊಂಡು ನನ್ನ ಟೆಂಟ್ ಹೊರಗಡೆ ಬಂದಿದೆ. ಬೇಗ ಬಾ. ಹೇ ಹೇ, ಶೂ 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 ಶೂ, ಹೇ ಶೂ ಶೂ. ಶಿವ ಶಿವ. ಓಹೋ, ಲಡ್ಡು ಸಿಂಗ್ ಸರ್, ನೀವಂತೂ ಸುಮ್ನೆ ಹೆದರ್ಕೊಂತೀರಾ. ಅದು ಉಲ್ಫ್ ಅಲ್ಲ, ಒಂದು ಚಿಕ್ಕದಾದ ಚಿಂಪಾಂಜಿ ಅಷ್ಟೇ. ಊಟ ಹುಡುಕ್ತಾ ಇತ್ತು, ಈಗದ್ ಹೋಯ್ತು. ಹೊರಗ್ ಬನ್ನಿ ನೀವು. ನನಗದು ಮೊದ್ಲೇ ಗೊತ್ತಾಗಿತ್ತು, ಅದು ಚಿಂಪಾಂಜಿ ಅಂತ. ಉಲ್ಫ್ಗೆ ಯಾರು ಹೆದರ್ಕೊಳ್ತಾರೆ? ಲಡ್ಡು ಸಿಂಗ್ ಸರ್, ಉಲ್ಫ್ ನಿಮ್ ಹಿಂದೆ ಇದೆ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ನಾನ್ ಮೇಲ್ಗಡೆ ಇದ್ದೀನಿ. ಲಡ್ಡು ಸಿಂಗ್ ಸರ್, ಇವರು ತಮಾಷೆ ಮಾಡ್ತಿದ್ದಾರೆ, ನೀವು ಕೆಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಇಲ್ಲಿ ಸ್ವಲ್ಪ ಫುಟ್ ಪ್ರಿಂಟ್ಸ್ ಕಾಣಿಸ್ತಾ ಇವೆ. ನೀವಿದನ್ನ ಟ್ರ್ಯಾಕ್ ಮಾಡಕ್ ಸಾಧ್ಯನಾ? ಲಡ್ಡು ಸಿಂಗ್ ಸರ್, ನಿಮ್ಮ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಫುಟ್ ಪ್ರಿಂಟ್ ಟ್ರ್ಯಾಕ್ ಮಾಡೋದನ್ನು ಕಲ್ಸ್ಕೊಟ್ಟಿರ್ತಾರಲ್ವಾ? ಇಲ್ಲಿ ತೋರಿಸಿ ನಿಮ್ಮ ಟ್ಯಾಲೆಂಟ್ ನ ಇವಾಗ. ವಾವ್ ಆದಿ, ವಾವ್! ಎಂತ ಟೈಮಲ್ಲಿ ನೀನ್ ನನಗ್ ನೆನ್ಪು ಮಾಡ್ಬಿಟ್ಟೆ. ಈಗ ನೋಡು ನಾನು ಹೇಗೆ ಆ ವುಲ್ಫ್ ಬಾಯ್ ನ ಫುಟ್ ಪ್ರಿಂಟ್ ನ ನೋಡ್ಕೊಂಡು ಹುಡುಕ್ತೀನಿ ಅಂತ. ನೋಡ್ತಾ ಇರಿ. ಎಸ್, ಸಿಕ್ಬಿಡ್ತು. ಮಾತಾಡದೆ ನನ್ನ ಹಿಂದೆನೆ ಬರ್ತಾ ಇರಿ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫುಟ್ ಪ್ರಿಂಟ್ ಅಲ್ಲಿ ನಾನು ಅದನ್ನ ಈಗ ಹುಡುಕೇ ಬಿಡ್ತೀನಿ. ಲಡ್ಡು ಸಿಂಗ್ ಸರ್, ನೀವು ನಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದೀರೋ ಅದು ಯಾವುದೇ ಒಂದು ಹ್ಯೂಮನ್ ಬಾಯ್ ಅಲ್ಲ, ಯಾವುದೋ ಒಂದು ಪ್ರಾಣಿಯ ಫುಟ್ ಪ್ರಿಂಟ್ಸ್ ತರ ಇದಾವೆ. ಬೇಗ ಆ ಕಡೆ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು, ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು. ಎಲ್ರಿಗೂ ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಬಾಸ್. ನಾವು ಇವನನ್ನ ಸರ್ಕಸ್ ಅಲ್ಲಿ ತೋರಿಸಿ ಕರೋಡ್ಪತಿಗಳಾಗ್ಬಿಡ್ಬಹುದು. ಶಿಕಾರಿ ಅಂಕಲ್, ಆ ವುಲ್ಫ್ ಬಾಯ್ ನ ಬಿಟ್ಬಿಡಿ. ಬಿಡ್ಬೇಕಾ? ಮಗು, ಕಾಡು ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಬೇಗ ಮನೆಗೆ ಹೋಗ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಂಕರ್ ಶಿಕಾರಿನೇ ಹೊಡಿತೀನೋ? ಹಿಡ್ಕೊಳ್ಳಿ ಅವನನ್ನ. ಆದಿ, ನೀವೆಲ್ಲ ಬೇಗ ಹೋಗಿ ಆ ನೆಟ್ನ ಬಿಡಿಸಿ. ಲಡ್ಡು ಸಿಂಗ್ ಸರ್, ಆ ಬಲೆ ಅವನ್ ಮೇಲೆ ತುಂಬಾ ಟೈಟ್ ಆಗಿರ್ಬೋದು. ನಿಮ್ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಅದನ್ನ ತೆಗಿಯೋದು ಹೇಗಂತ ಹೇಳ್ಕೊಟ್ಟಿರ್ಬೋದಲ್ವಾ? ಹಾಗಾದ್ರೆ ಅದನ್ನ ಬೇಗ ತೆಗಿರಿ. ಬಲೆ ಬಿಡಿಸೋದು ಅದೆಂತ ದೊಡ್ಡ ಕೆಲ್ಸ? ನಾನಿದ್ದೀನಿ, ಹೇಗ್ ಬಲೆ ಬಿಡಿಸ್ತೀನಿ ನೋಡು. ಇಲ್ಲಿ ನೋಡು, ನೋಡ್ತಾ ಇರೋ.
ನಾನು ಸಹಾಯ ಮಾಡಕ್ ಬಂದಿದ್ದೀನಿ, ನೀನ್ ನನಗೆ ಇದೆಯಲ್ಲ. ಅಯ್ಯೋ ಬಿಟ್ಬಿಡು ನನ್ನ, ಬಿಡು. ಅಯ್ಯೋ ಕಚ್ಬೇಡ, ಅಯ್ಯೋ ಕಾಪಾಡಿ. ಇಲ್ಲ, ನೀನೇ ಹೋಗ್ಬಿಡ್ಸು. ಬೇಗ ಮಾಡು, ಹಾಗಾದ್ರೆ ತಗೊಂಡ್ ನೀನ್ ತಗಿ. ಆ ಮಕ್ಕಳನ್ನ ಬಿಡಿ, ಆ ಉಲ್ಫ್ ಬಾಯ್ನ ಹಿಡ್ಕೊಳ್ಳಿ. ಓಡ್ತಾ ಇದ್ದ ನಾನು. ಮಗನೇ, ಮನುಷ್ಯರು ತುಂಬಾನೇ ಕೆಟ್ಟವರಾಗಿರ್ತಾರೆ. ಯಾವತ್ತು ಕಾಡಲ್ಲಿ ಅಷ್ಟು ದೂರ ಯಾವತ್ತು ಹೋಗ್ಬೇಡ, ಇಲ್ಲಾಂದ್ರೆ ಅವ್ರು ನಿನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಮಮ್ಮಿ, ಅಣ್ಣ ಅವ್ರಿಗೆ ಎಷ್ಟು ಹೊಡೆದ ಅಂದ್ರೆ ಅವ್ರು ಇನ್ನೊಂದ್ಸಲ ಈ ಕಾಡ್ಗೆ ಬರೋದಿಲ್ಲ, ಆ ರೀತಿ ಹೊಡೆದ. ಇಲ್ಲಿ ನೋಡು ಮಗು, ಮನುಷ್ಯರ ಬುದ್ಧಿ ತುಂಬಾ ಚುರುಕಾಗಿರುತ್ತೆ. ಅವ್ರೆದುರಿಗೆ ನಾವು ಹೋರಾಡಕ್ಕಾಗಲ್ಲ. ಅವರಿಂದ ಆದಷ್ಟು ನಾವು ದೂರ ಇರ್ಬೇಕು. ಹುಷಾರಾಗಿರಿ. ಲಡ್ಡು ಸಿಂಗ್ ಅಂಕಲ್, ನೀವೇನ್ ನೋಡ್ತಿದ್ದೀರಾ? ಉಲ್ಫ್ ಬಾಯ್ ನನ್ನನ್ನ ಕಚ್ಚಿದ್ದ, ಮತ್ತೆ ನನಗೆ ಪರಿಚಿದ್ದ. ನಾನ್ ನೋಡ್ತಾ ಇದ್ದೀನಿ ನನ್ನ ಹಲ್ಲು ಅದ್ರ ತರ ಉದ್ದುದ್ದ ಆಗಿದ್ಯಾ ಅಂತ. ಅದನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಇವತ್ ರಾತ್ರಿ ನೀವೇನಾದ್ರೂ ಉಲ್ಫ್ ತರ ಕೂಗಕ್ ಶುರು ಮಾಡಿದ್ರೆ ನಿಮ್ ಹಲ್ಲು ಉದ್ದಾಗಿದೆ ಅಂತ ನೀವ್ ಅನ್ಕೋಬೇಕಾಗುತ್ತೆ. ಲಡ್ಡು ಸಿಂಗ್ ಸರ್, ಉಲ್ಫ್ ಫ್ಯಾಮಿಲಿಗೆ ನಾವ್ ಅವರ ವೈರಿಗಳು. ಅದಕ್ಕಾಗಿ ನಾವು ತುಂಬಾ ಪ್ಲಾನಿಂಗ್ ಮಾಡಿ ಮತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಆ ಉಲ್ಫ್ ಬಾಯ್ನ ಹಿಡಿಬೇಕು. ಇವತ್ತು ಯಾವ ಡೈರೆಕ್ಷನ್ ಅಲ್ಲಿ ಉಲ್ಫ್ ಫ್ಯಾಮಿಲಿ ಓಡ್ ಹೋಯ್ತೋ ನಾವು ಅದೇ ಡೈರೆಕ್ಷನ್ ಅಲ್ಲಿ ಹುಡುಕ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಬೇಡ್ಬೇಡಿ, ನನ್ಗೇನು ಮಾಡ್ಬೇಡಿ. ಬಿಟ್ಬಿಡಿ, ನನ್ನ ಮಗುನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ ಯಾರ್ಗುನು. ಬಾಯ್ ಮುಚ್ಚು, ನಾನು ಅವನನ್ನ ಹಿಡ್ಕೊಂತೀವಿ. ಬಿಟ್ಬಿಡಿ ಅವ್ರನ್ನ. ಈ ಮಗು ಮತ್ತೆ ಬಂದ್ಬಿಟ್ನ. ಇವನನ್ನ ನಾನು ಬಿಡೋದಿಲ್ಲ ಇವತ್ತು. ಚೆನ್ನಾಗಿ ಹೊಡಿರಿ. ಶಂಕರ, ಶಿವನ್ ಶಕ್ತಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನೀನ್ ಮತ್ತೊಮ್ಮೆ ಭೂಮಿ ಮೇಲೆ ಹುಟ್ಟಿ ಬರಬೇಕು. ಶಿವ, ನಾವು ಮತ್ತೆ ಬರ್ತೇವೆ. ಅಂಕಲ್, ಅವರೆಲ್ಲ ನಿಮ್ ಹಿಂದೆ ಯಾಕೆ ಬಿದ್ದಿದ್ರು? ಏನ್ ಹೇಳಿ,
ನನ್ನ ಹೆಸರು ಶ್ರೇಷ್ಠ ಅಂತ. ಇವತ್ತಿಗೆ 8 ವರ್ಷಗಳ ಹಿಂದೆ ನಾನು ನನ್ನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬಂದಿದ್ದೆ. ನಾವೆಲ್ಲ ತುಂಬಾನೇ ಖುಷಿಯಾಗಿದ್ವಿ. ಆದ್ರೆ ಸಡನ್ ಆಗಿ ದೊಡ್ಡ ತುಫಾನ್ ಬಂದ್ಬಿಡ್ತು. ಅದರಿಂದ ನಮ್ಮ ಟೆಂಟಿಗೆ ಬೆಂಕಿ ಬಿದ್ದ್ಬಿಡ್ತು. ಗಡಿ ಬಿಡಿಲಿ, ನನ್ನ 3 ವರ್ಷದ ಚಿಕ್ಕ ಮಗು ಜಂಗಲಲ್ಲಿ ಅದ್ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ, ಆದ್ರೆ ಕಳ್ದ್ ಹೋದ. ನಿನ್ನೆ ಟಿವಿ ನ್ಯೂಸಲ್ಲಿ ನೋಡಿದೆ, ಯಾರೋ ಒಬ್ಬ ಹುಡುಗ ಕಳ್ದ್ ಹೋಗಿದ್ದಾನೆ ಜಂಗಲಲ್ಲಿ ಅಂತ. ಅವನೀಗ ಉಲ್ಫ್ಗಳ ಜೊತೆ ಇದ್ದಾನೆ ಅಂತ. ಹಾಗಾಗಿ ಈ ಶಿಕಾರಿಗಳು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಶಿಕಾರಿಗಳಿಗೆ ನಾನು ನನ್ನ ಮಗನ್ನ ಪಡೆಯೋದು ಇಷ್ಟನೇ ಇಲ್ಲ. ಈಗ ನೀವೇ ಹೇಳಿ, ನಾನು ಏನ್ ಮಾಡ್ಲಿ? ಶ್ರೇಷ್ಠ ಅಂಕಲ್, ನೀವೇನು ತಲೆನೇ ಕೆಡ್ಸ್ಕೊಂಬೇಡಿ. ಇವರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್. ನೀವು ನಿಮ್ ಮಗ ಅಂತ ಹೇಳ್ತಿದ್ದೀರಲ್ಲ, ನಾವು ಕೂಡ ಅದೇ ವುಲ್ಫ್ ಬಾಯ್ನೇ ಹುಡುಕ್ತಾ ಇದೀವಿ, ಗೊತ್ತಾ? ನಾವು ನಿಮ್ಮನ್ನ ಅವನಿಗೆ ಸೇರಿಸ್ತೀವಿ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಟೆಂಟ್ ಹತ್ರ ಕರ್ಕೊಂಡೋಗಿ ಇವ್ರನ್ನ, ಮತ್ತೆ ನಾವು ಬೇಗ ಬರ್ತೀವಿ. ಅಯ್ಯೋ, ಫಿಶ್ನ ಆ ರೀತಿ ಬೇಯಿಸದೆ ತಿನ್ಬಾರ್ದು. ಓಕೆ, ನೀವ್ ಹೆದರ್ಕೋಬೇಡಿ. ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಫಿಶ್ನ ಹೇಗ್ ತಿನ್ನೋದು ಅಂತ. ಶಿವ, ನಿಜವಾದ ಮೀನು ಬಲೆಗ್ ಬಿತ್ತು ಅಂತ ಅನಿಸ್ತಿದೆ. ಶಿವ, ಇದೆಲ್ಲ ಸರಿಯಿಲ್ಲ. ನಾನಲ್ಲಿ ನಿಮ್ಗೋಸ್ಕರ ಟೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ, ಮತ್ತೆ ನೀವೆಲ್ಲ ಇಲ್ಲಿ ಬಂದು ನನ್ನನ್ ಬಿಟ್ಟು ಪಾರ್ಟಿ ಮಾಡ್ತಾ ಇದ್ದೀರಾ. ಲಡ್ಡು ಸಿಂಗ್ ಅಂಕಲ್, ಉಲ್ಫ್ ಬಾಯ್ ಪೋದೆಯಲ್ಲಿದ್ದಾನೆ. ಏನು? ಸಾರಿ. ಶಿವ, ಈ ಮೀನ್ಗಳೆಲ್ಲ ಎಲ್ ಸಾಕಾಗತ್ತೆ? ನಾನು ಹೋಗಿ ಇನ್ನಷ್ಟು ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀನಿ. ಆಮೇಲೆ ನಾನ್ ನನ್ ಕೈಯಾರೆ ಆ ಉಲ್ಫ್ ಬಾಯ್ಗೆ ಕೈಯಾರೆ ಮೀನನ್ನ ಕೊಡ್ಬೇಕು. ಆಮೇಲೆ ಅದು ನನ್ ಮೇಲೆ ದ್ವೇಷ ಬಿಟ್ಟು ಫ್ರೆಂಡ್ ಆಗೋಗುತ್ತೆ. ಏಯ್, ಬಿಟ್ಬಿಡು. ನಾನಿನ್ ಮುಂದೆ ಮೀನ್ ಹಿಡಿಯೋ ಕೆಲ್ಸಕ್ಕೆ ಬರೋದೇ ಇಲ್ಲ. ಅಯ್ಯೋ, ನಾನು ಹೋಗ್ತೀನಿ, ಬಿಟ್ಬಿಡು. ನನ್ಗಲ್ಲಿ ಜೀವ ಉಳಿದ್ರೆ ಸಾಕನ್ಸ್ಬಿಟ್ಟಿತ್ತು. ಇವುಗಳಿಗೆಲ್ಲ ನನ್ ಮೇಲೆ ಯಾಕೆ ದ್ವೇಷ ಅಂತಲೇ ಗೊತ್ತಾಗ್ತಿಲ್ಲ. ಲಡ್ಡು ಸಿಂಗ್ ಸರ್, ನೀವ್ ಯಾವ ಮೀನ ಹಿಡಿಯಕ್ ಹೋಗಿದ್ದಲ್ಲ, ಅದು ಫಿರಾನಾ ಫಿಶ್. ನಿಮ್ಮ ಲಕ್, ನೀವು ಉಳ್ಕೊಂಡಿದ್ದೀರಾ. ಹಲೋ, ಹೇ 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 ಹೇ, ಬನ್ನಿ ಇಲ್ಲಿ, ಬನ್ನಿ, ತಿನ್ನಿ, ಬನ್ನಿ. ನಿಲ್ಲಿ, ಅದಿನ್ನೂ ಬಿಸಿ ಇದೆ. ಇಷ್ಟೊಂದು ಬಿಸಿ ಯಾರು ತಿನ್ನೋದಿಲ್ಲ. ನೋಡು, ಹೀಗ್ ತಿನ್ಬೇಕು. ಬಾ ಇಲ್ಲಿ, ತಗೋ, ತಿನ್ನು. ಶಿವ, ಅವ್ರು 3 ಜನ ತಿನ್ಕೊಂಡು ಉಂಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್, ನಾವು ತಿರ್ಗಾ ಅವ್ರನ್ನ ಹುಡ್ಕೋಣ.
ಏನ್ ಮಾಡ್ತಾ ಇದೀಯಾ? ಹುಷಾರು. ಅವ್ನ್ ಏನ್ ಮಾಡ್ತಿದ್ದಾನೋ ಮಾಡ್ಲಿ ಬಿಡಿ. ಕಾಡಲ್ಲಿ ಆ ಮನುಷ್ಯರಿಂದ ಅವ್ನ್ ಏನೋ ಕಲ್ತ್ ಬಂದಿರ್ಬೇಕು. ಅಯ್ಯೋ, ಇದ್ರ ಹತ್ರ ಬನ್ನಿ, ನೋಡಿ ಎಷ್ಟು ಬೆಚ್ಚಗಿದೆ ಅಂತ. ಓ ನನ್ನ ಬುದ್ಧಿವಂತ ಮಗನೇ, ಒಂದೇ ಬಾರಿಗೆ ಎಷ್ಟು ಕಲ್ತ್ಬಿಟ್ಟೆ. ಆದ್ರೆ ಕೇಳಿಲಿ, ಈ ಬೆಂಕಿಯಿಂದ ನಾವು ದೂರ ಇರಬೇಕು. ಇದು ಎಲ್ಲವನ್ನೂ ಸುಟ್ಟು ಹಾಕೋಷ್ಟು ಶಕ್ತಿ ಇದೆ. ಸ್ವಲ್ಪ ದೂರನೇ ಇರು. ನನ್ ಮಕ್ಳು ಯಾವ್ದೋ ತೊಂದ್ರೆಯಲ್ಲಿದ್ದಾರೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ವೂಲ್ಫ್ ಬಾಯ್ ಆಳದಲ್ಲಿ ಬಿದ್ದೋಗಿದ್ದಾನೆ ಅಂತ. ಬಾಸ್ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾರೆ. ನಡಿ, ಬೇಗ ಹೋಗಿ ಹುಡ್ಕೋಣ. ಈ ಶಬ್ದ ಕೇಳಿ ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಆಗ್ತಾ ಇದೆ. ಶಿವ, ವಾಪಸ್ ಹೋಗೋಣ ನಡಿ. ಬಾ. ಲಡ್ಡು ಸಿಂಗ್ ಇರುವಾಗ ಭಯ ಎಲ್ಲಿಂದ ಬರ್ಬೇಕು? ಭಯನ ದೂರ ಓಡಿಸು, ಧೈರ್ಯನ ಮುಂದೆ ಇಟ್ಕೋ. ಓಕೆ, ನಡಿ. 1 2 1 2 1 2. ಶಿವ, ಶಿವ, ಮೇಲ್ಗಡೆ ಎಳಿ, ಬೇಗ ಎಳಿ, ಬೇಗ ಬೇಗ. ಶಿವ, 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 ಇಲ್ಲಿ ಈ ಹೊಂಡದೊಳಗೆ ಆ ವೂಲ್ಫ್ ಬಾಯ್ ಮತ್ತೆ ಅವನ ಫ್ರೆಂಡ್ಸ್ಗಳು ಬಿದ್ದಿದ್ದಾರೆ. ನಡಿ, ಕಾಪಾಡು. ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನಾವು ನಿಮ್ಮನ್ನ ಹೊರಗೆ ತೆಗಿತೀವಿ. ಯಾವ ತೊಂದ್ರೆಲಿದಾರೋ ಗೊತ್ತಿಲ್ಲ. ಅಯ್ಯೋ, ಹೆದರ್ಕೋಬೇಡಿ, ಹೆದರ್ಕೋಬೇಡಿ. ನಾವು ನಿಮ್ಮನ್ನ ಹೊರಗೆ ತೆಗಿತಿದ್ದೀವಿ. ಇನ್ನು ಸ್ವಲ್ಪ ಅದಿ ಇವ್ಡಿ, ಇನ್ನು ಸ್ವಲ್ಪ ಶಕ್ತಿ ಹಾಕಿ. ಹಾಗೆ ಹಾಗೆ. ಲಡ್ಡು ಸಿಂಗ್ ಸರ್, ಅಯ್ಯೋ, ಶಿವ, ಶಿವ, ಕಾಪಾಡು, ಕಾಪಾಡು. ನೋ 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 ನೋ. ಮೇಲ್ಗಡೆ ಬಾ, ಮೇಲ್ಗಡೆ ಬಾ. ಅವರೇನೋ ಹೋಗ್ಬಿಟ್ರು. ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಚೆನ್ನಾಗಿರೋದಾ? ನಾನು ಹಿಂದೆ ಒಂದ್ ಕತೆ ಕೇಳಿದ್ದೆ. ಕಾಪಾಡಕ್ ಬಂದವನೇ ಕಷ್ಟದಲ್ಲಿ ಸಿಕ್ಕಾಕೊಂಡ ಅಂತ. ಈಗ ಅದೇ ಪರಿಸ್ಥಿತಿ ನನಗೂ ಬಂದಿದೆ. ಕಾಪಾಡಕ್ ಬಂದವನೇ ಹೊಂಡದಲ್ಲಿ ಬಿದ್ದು ಹೋದ. ನನ್ನನ್ನೀಗ ಯಾರು ಕಾಪಾಡೋರಿಲ್ವೇ? ನನ್ನನ್ ಮೇಲ್ಗಡೆ ಎಳ್ಕೋ ಶಿವ, ನನ್ನನ್ ಮೇಲ್ಗಡೆ ಕರ್ಕೋ.
ಲಡ್ಡು ಸಿಂಗ್ ಸರ್, ಇನ್ನೊಂದ್ ಮಾತಿದೆ, ನೋ ಪೇನ್ ನೋ ಗೇನ್. ಇವಾಗೇನ್ ಮಾಡೋದು? ನೋ ನೋ ನೋ, ನಾವು ಗೆಳೆಯರು, ನಾವು ಗೆಳೆಯರು. ನಾವು ನಿಮ್ಗೆ ಏನೂ ಮಾಡೋದಕ್ಕೆ ಬಂದಿಲ್ಲ. ನಾವು ಉಳ್ಕೊಂಡ್ಬಿಟ್ವಿ ಶಿವ, ಉಳ್ದ್ಬಿಟ್ವಿ. ಎಂತ ಅದ್ಭುತ! ಬಾಸ್ಗೆ ಹೇಳಲೇಬೇಕು ಅನ್ಸತ್ತೆ. ಈ ಎಲ್ಲವನ್ನು ಗನ್ ಪಾಯಿಂಟ್ ತಗೊಳ್ಳಿ. ಶುಭ ಸುದ್ದಿ ಬಾಸ್, ನಮ್ಗೇನ್ ಬೇಕಾಗಿದ್ದೋ ಅದು ಸಿಕ್ಕಿದೆ, ನಮ್ಗೇನ್ ಬೇಕಾಗಿರ್ಲಿಲ್ವೋ ಅದು ಕೂಡ ಸಿಕ್ಕಿದೆ. ವಾ, ಏನ್ ನ್ಯೂಸ್ ಹೇಳ್ತಿದ್ಯಾ? ಈಗ ನಾವು ದೇವರಿಗೆ ಪೂಜೆ ಮಾಡಿಸ್ಬೇಕು. ಅಲ್ಲಿಂದ ಎಲ್ಲ ಉಲ್ಫ್ಗಳನ್ನು ತಗೊಂಡು ಹೊರಡು ಬೇಗ ಇಲ್ಲಿಂದ. ಓಕೆ ಬಾಸ್. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಉಲ್ಫ್ ಬಾಯ್ನ ಹಿಡ್ಕೊಂಡು ಜೀಪ್ ಒಳಗಡೆ ಹಾಕೋ. ಏನೋ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ತಪ್ಪು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಜೈಲು ನಮ್ಮ ಹತ್ರನೂ ಇರುತ್ತೆ, ಆದ್ರೆ ಒಂದ್ ಸ್ವಲ್ಪ ವಿಚಿತ್ರ. ಹೋಗ್ಬೇಕಲ್ಲಿಗೆ ನಮ್ಮ ಜೊತೆ ಕೈ ಜೋಡಿಸು, ನಿನಗೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ ಒದೆ ತಿಂದು ದಡ್ಡ ಆಗೋಗ್ತೀಯ. ಅಂಕಲ್, ನಮ್ಮಲ್ಲಿ ಯಾರು ಕೂಡ ನಿಮ್ ಜೊತೆ ಕೈ ಜೋಡಿಸೋದಿಲ್ಲ. ಹೋಗ್ಬಿಡಿ ಇಲ್ಲಿಂದ. ಓಹೋ, ದೊಡ್ಡವನಂತೂ ದೊಡ್ಡವನು, ಚಿಕ್ಕವನಂತೂ ಕಿಲಾಡಿ ಆದ. ಹೇ ಮಗು, ನಿನಗೆ ಎಷ್ಟು ಧೈರ್ಯ ನಮಗೆ ಹೋಗು ಅಂತ ಹೇಳೋದಕ್ಕೆ? ಹೇಳಿದ್ದೆ ಅಲ್ವಾ ಅಂಕಲ್, ಮಗು ಅಂತ ಕರಿಬೇಡಿ ನನ್ನ. ಶಿವ, ಶಿವ ಅಂತ ನನ್ನ ಹೆಸರು. ಸ್ನೇಹಿತರೆ, ಆ ಮನುಷ್ಯಗೆ ನಮ್ಮ ಮಗು ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅವನು ಹಿಡ್ಕೊಂಡು ಹೋಗೋಕೆ ರೆಡಿ ಆಗಿದ್ದಾರೆ. ಕರ್ಕೊಂಡೋಗ್ಲಿ ಬಿಡು, ಅವನು ಒಬ್ಬ ಮನುಷ್ಯ ತಾನೆ, ಅವನು ಮನುಷ್ಯನ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಆದ್ರೆ ಈ ಮನುಷ್ಯರು ಹೇಳ್ತಾ ಇರುವಂತ ಮಾತು ಸರಿಯಾಗಿದೆ. ಆದ್ರೆ ಇವ್ರ ತರನೇ ಮತ್ತೊಂದಷ್ಟು ಜನ ಬಂದವರು ಸರಿ ಇಲ್ಲ. ಅವರು ಕೆಟ್ಟವರು. ಅವರು ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೋಸ್ಕರನೇ ಬರ್ತಾರೆ. ಅವರು ಪ್ರಾಣಿಗಳ ತರನೇ ಆಡ್ತಾರೆ. ಅವನು ಮನುಷ್ಯರ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಒಂದ್ ವೇಳೆ ಯಾವುದೇ ಮನುಷ್ಯ ಅವನನ್ನ ಪ್ರೀತಿಯಿಂದ ಕರ್ಕೊಂಡೋದ್ರೆ ಅವನನ್ನ ಕಳ್ಸೋದಿಕ್ಕೆ ನಮ್ಗೇನು ತೊಂದ್ರೆ ಇಲ್ಲ. ಅಮ್ಮ, ಆ ಮನುಷ್ಯನ್ ಮಗ ತುಂಬಾ ಚೆನ್ನಾಗಿದ್ದಾನೆ. ಅವನ ಅಣ್ಣನ್ ಯಾವಾಗ್ಲೂ ರಕ್ಷಿಸ್ತಾನೆ. ಅವನು ಮೀನ್ ಹೇಗ್ ತಿನ್ನೋದಂತಾನು ಹೇಳ್ಕೊಟ್ಟ. ಹೌದು, ಆ ಹುಡುಗ ಒಳ್ಳೆಯವನೇ. ಆದ್ರೆ ಅವನ ಮೇಲೆ ಹೇಗ್ ನಂಬಿಕೆ ಇಡೋದು? ನಮ್ ಮಗು ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ನಾವ್ ತಯಾರಿಲ್ಲ. ಆ ಮನುಷ್ಯರು ಹೇಗ್ ಉಪಾಯ ಮಾಡ್ತಾರೆ ಅಂತ ನಮ್ಗೇನು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಇವತ್ತಿಂದ ಎಲ್ಲರೂ ಎಲ್ಲಾ ಕಡೆ ಕಣ್ಣಿಟ್ಟಿರಿ. ಮನುಷ್ಯರು ಕಂಡ್ರೆ ಎಲ್ರಿಗೂ ಮಾಹಿತಿ ಕೊಡಿ.
ಮತ್ತೆ ಹೀರಾಮೋತಿ ಯಾವತ್ತು ಅಣ್ಣನ್ನ ದೂರ ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ ಅಣ್ಣ ಹೇಳೋದಾ? ವುಲ್ಫ್ ಬಾಯ್ನ ಇವತ್ತಲ್ಲ ನಾಳೆ ಹಿಡ್ಕೋತೀವಿ ನಾವು. ಆದ್ರೆ ಆ ಮಗು ಶಿವನಂತೂ ಇವತ್ತೇ ಹಿಡ್ಕೊಂಡು ನಮ್ಮ ದಾರಿಯಿಂದ ಅವನ್ನ ದೂರ ಕಳಿಸ್ಬೇಕು. ಹುಷಾರಾಗಿ, ಕೇವಲ ಆ ಮಗುನ ಹಿಡ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? ಓಕೆ ಬಾಸ್. ಏನಾದ್ರೂ ತಿನ್ನಕ್ ಕೊಡಿ ಅಮ್ಮ, ಹೊಟ್ಟೆ ಹಸಿತಿದೆ. ಅವನು ಪ್ರಜ್ಞೆ ತಪ್ಪು ಹೋಗಿದೆ, ಬನ್ನಿ ಎತ್ಕೊಂಡೋಗೋಣ. ಶಿವ, ಅಯ್ಯೋ ಅಯ್ಯೋ, ಶಿವನ್ ಕರ್ಕೊಂಡು ಹೋಗ್ತಿದ್ದಾರೆ. ಲಡ್ಡು ಸಿಂಗ್ ಸರ್, ಕಾಪಾಡಿ. ಅವ್ರು ಶಿವನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಂಬಾಲಿಸಿ ಪ್ಲೀಸ್. ಶಿವನ ಕಾಪಾಡಿ. ಅವ್ನ್ ಹೋಗ್ಬಿಟ್ರೆ ನನ್ನ ಮಗುನ ಯಾರ್ ಕಾಪಾಡ್ತಾರೆ? ಅಂಕಲ್ ನೀವ್ ಇಲ್ಲೇ ಇರಿ, ನಾವ್ ಬರ್ತೀವಿ. ಬಾಸ್, ನಮ್ಮ ದಾರಿಗೆ ಮುಳ್ಳಾಗಿದ್ದ ಶಿವ ನಮ್ಮ ಕಬ್ಜೆಯಲ್ಲಿದ್ದಾನೆ. ನಾಳೆ ಬೆಳಗ್ಗೆ ವುಲ್ಫ್ ಬಾಯ್ ಕೂಡ ನಮ್ಮಷ್ಟಿಲ್ಲೇ ಇರ್ತಾನೆ. ವೆರಿ ಗುಡ್ ಶಂಕರ್ ಶಿಕಾರಿ. ದೇವರ ದಯೆಯಿಂದ ಶಿವ ನಮ್ಮ ಹತ್ರ ಸಿಕ್ಕಾಕೊಂಡಿದ್ದಾನೆ. ಹಾ, ಒಳ್ಳೇದಾಯ್ತು. ಸರಿ, ಹಾಗಾದ್ರೆ ಇವತ್ತು ಇವ್ರು ಬಾಸ್ ಮೀಟ್ ಮಾಡೋದಕ್ಕೆ ನಂಗೊಂದು ಚಾನ್ಸ್ ಆದ್ರೂ ಸಿಗುತ್ತೆ. ನೋಡೋಣ ಇವರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ. ಎಲ್ಲಿವರೆಗೂ ನಮ್ಗೆ ಆ ವುಲ್ಫ್ ಬಾಯ್ ಸಿಗೋದಿಲ್ವೋ ಅಲ್ಲಿವರೆಗೂ ಈ ಶಿವನ ಮೇಲೆ ಕಣ್ಣಿಟ್ಟಿರಿ. ಒಂದು ಕ್ಷಣ ಕೂಡ ನಿಮ್ಮ ದೃಷ್ಟಿ ಇವನಿಂದ ಬೇರೆ ಕಡೆಗೆ ಹರಿಬಾರ್ದು. ಹ್ಯಾಂಡ್ಸ್ ಅಪ್, ಎಲ್ರು ಸುಮ್ಮನೆ ಸರೆಂಡರ್ ಆಗ್ಬಿಡಿ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಬೇಟೆಗಾರ ಬೇಟೆ ಆಡ್ತಾ ಇದ್ರು, ಬೇಟೆಗಾರ ತಾನೇ ಹೇಳ್ತಾನೆ ಬೇಟೆ ಆಡೋದನ್ನ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಸ್ನೇಹಿತರೆ, ಇವರೆಲ್ಲಾರನ್ನು ಹಿಡ್ಕೊಂಡ್ಬಿಡೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಗೆಳೆಯ, ಥ್ಯಾಂಕ್ಸ್. ಅವರೆಲ್ಲ ನನ್ನ ಕಾಪಾಡಕ್ ಬಂದಿದ್ರು. ಇದಂತೂ ತುಂಬಾ ಒಳ್ಳೇದಾಯ್ತು. ಇದ್ರ ಅರ್ಥ
ಅವ್ರ ದೃಷ್ಟಿಲಿ ನಾವು ಒಳ್ಳೆಯವ್ರು ಅಂತ. ರೇವಾ, ನೀವೆಲ್ಲ ದೂರನೇ ಇರಿ. ನಾನು ಉಲ್ಫ್ ಬಾಯ್ನ ಕರಿತಾ ಇದ್ದೀನಿ. ನಿಂತ್ಕೋ, ಅಮ್ಮ ದೂರ ಎಲ್ಲೂ ಹೋಗ್ಬಾರ್ದಂತ ಹೇಳಿದ್ದಾರೆ. ಈಗ ನೋಡ್ತೀನಿ ಅವರು ಬೆಂಕಿ ಹಚ್ಚೋದಕ್ಕೆ ಬರ್ತಾರೋ ಇಲ್ವಾ ಅಂತ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಫಿಶ್ 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 ತಿನ್ನು 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 ತಿನ್ನು. ಹೆದರ್ಕೋಬೇಡ, ಐ ಆಮ್ ಅ ಫ್ರೆಂಡ್. ಗೆಳೆಯ ಗೆಳೆಯ, ಫಿಶ್ ಈಟ್ ಈಟ್. ವಾವ್, ಯಮ್ ಯಮ್, ವಾವ್. ತಗೋ, ಟೇಕ್ ಟೇಕ್ ಟೇಕ್. ನೋ ನೋ, ಈಟ್. ಆದರೆ ಮೊದಲು ಉಫ್ ಉಫ್ ಈಟ್. ವಾವ್, ಅವನು ಶಿವನ್ ಗೆಳೆಯ ಆಗ್ಬಿಟ್ಟ. ನೋಡು, ಅವನು ಶಿವನ್ ಫಿಶ್ ನ ತಿಂತಿದ್ದಾನೆ. ಶೇಕ್ ಹ್ಯಾಂಡ್ ಗೆಳೆಯ ಗೆಳೆಯ. ಹೋಗು ಕಂದ ಹೋಗು. ಅವರು ನಿನ್ನಂತ ಮನುಷ್ಯರೇ, ಅವರು ಒಳ್ಳೆ ವ್ಯಕ್ತಿಗಳು. ಅವರು ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನಿನ್ ಜಾಗ ಅವ್ರ ಮಧ್ಯದಲ್ಲೇನೆ. ಹೋಗು. ಹೌದು ಮಗು, ಹೋಗು. ಮತ್ತೆ ಮತ್ತೆ ಬಂದು ಭೇಟಿಯಾಗು. ಗೆಳೆಯ, ಕಮ್ 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 ಗೆಳೆಯ. ಈಟ್ 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 ಫಿಶ್. ಶಿವ, ನೀನ್ ನನ್ನ ಮಗುನ ಕರ್ಕೊಂಡ್ ಬಂದಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಗೆಳೆಯ ಗೆಳೆಯ, ಅಪ್ಪ ಅಪ್ಪ, ಗೋ 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 ಗೋ. ಗೆಳೆಯ ಹೋಗು. ನಿಮ್ಮಮ್ಮ ನಿನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಪಾಪ ನಿಮ್ಮಮ್ಮ ಎಷ್ಟು ವರ್ಷದಿಂದ ನಿನಗಾಗಿ ಕಾಯ್ತಾ ಇದ್ದಾಳೆ. ಶಿವ, ನಾನು ಇವನ್ನ ಮನೆಗೆ ಕರ್ಕೊಂಡು ಹೋಗ್ಲಾ? ಖಂಡಿತ ಅಂಕಲ್. ಶಿವ, ನನಗೆ ಗೊತ್ತಿಲ್ಲ ನಾನು ನಿಮ್ಗೆಲ್ಲ ಹೇಗೆ ಧನ್ಯವಾದ ಹೇಳಲಿ ಅಂತ. ಥ್ಯಾಂಕ್ಸ್ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ನಾವು ಮತ್ತೆ ಸಿಗೋಣ. ಹಲೋ, ಹೇ ಕೇಳಿಸ್ಕೋ, ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ಹಾ ಹಾ, ದೇವ್ರ ದಯೆಯಿಂದ ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ನಾನು ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ಬೇಗ ಬರ್ತಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಓನು ನೋ, ಇದ್ ನಾವ್ ಏನ್ ಮಾಡ್ಬಿಟ್ವಿ? ಏನಾಯ್ತು ಶಿವ? ಅವನು ಶಂಕರ್ ಶಿಕಾರಿಯ ಬಾಸು, ಉಲ್ಫ್ ಬಾಯ್ನ ಅಪ್ಪ ಅಲ್ಲ. ಅವ್ರ ಬಾಸ್ ಯಾವಾಗ್ಲೂ ದೇವ್ರ ದಯೆ ಅಂತ ಹೇಳ್ತಿದ್ದ. ಹೌದು, ಬೇಗ ಬನ್ನಿ. ನಡೀರಿ ನಡೀರಿ.
ಹಾಗಾದ್ರೆ ನೀನು ಶಂಕರ್ ಶಿಕಾರಿನ ನೆನ್ಪು ಮಾಡ್ಕೋಬಿಟ್ಟ. ಆದ್ರೆ ನನ್ನನ್ನ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಈಗ ನೀನು ನನ್ನ ಜೊತೆಗೆ ಬೇರೆ ಬೇರೆ ದೇಶ ತಿರುಗ್ತಾ ಸರ್ಕಸ್ ಅಲ್ಲಿ ಶೋಗಳು ಕೊಡ್ತಿರ್ತೀಯ. ನಾನ್ ನಿನ್ ಶೋ ತೋರಿಸಿ ಲಕ್ಷಾಂತರ ರೂಪಾಯಿ ದುಡಿತೀನಿ. ಅಂಕಲ್, ಸ್ವಲ್ಪ ಹೊತ್ತು ನಾನು ಮೂರ್ಖನಾಗೋಗಿದ್ದೆ, ಆದ್ರೆ ಇವಾಗಲ್ಲ. ವೋಲ್ಫ್ ಬಾಯ್ನ ಬಿಟ್ಬಿಡಿ. ಖಂಡಿತ ಆಗೋದಿಲ್ಲ ಮಗು, ನೀನು ಒಬ್ನೇ ಇದೀಯಾ, ಮತ್ತೆ ನಾವು ತುಂಬಾ ಜನ ಇದ್ದೀವಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮನುಷ್ಯರುಗಳು ಹೊಡೆದಾಡ್ತಿರೋದು, ಅವರೇ ಹೊಡೆದಾಡ್ಕೊಳ್ಳಿ. ನಮ್ಮ ಅವಶ್ಯಕತೆ ಬಿದ್ರೆ ಆವಾಗ ನಾವು ಹೋದ್ರಾಯ್ತು. ನೋಡ್ಯಾ, ಹಿಡ್ಕೊಂಡ್ಬಿಟ್ಟೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವೆಲ್ರೂ ಈಗ ಜೈಲಲ್ಲಿ ಕಂಬಿ ಇಳಿಸ್ಬೇಕು, ಮುದ್ದೆ ಮುರಿಬೇಕು, ಹಿಟ್ಟು ರುಬ್ಬೇಕು. ಲಡ್ಡು ಸಿಂಗ್ ಸರ್, ಈಗ ನಿಮ್ಮ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ. ವೋಲ್ಫ್ ಬಾಯ್ನ ಪೇರೆಂಟ್ಸ್ನ ಹುಡುಕಿ ಇವನ್ನ ಅವ್ರ ಹತ್ರನೇ ಒಪ್ಪಿಸ್ಬೇಕು. ಡೋಂಟ್ ವರಿ ಶಿವ, ಇವನ ತಂದೆ ಸಿಗೋವರೆಗೂ ಇವನಿಗೆ ಗೌರ್ಮೆಂಟ್ ಪ್ರೊಟೆಕ್ಷನ್ ತಗೊಂಡು ಸುರಕ್ಷಿತವಾದ ಜಾಗದಲ್ಲೇ ಇಟ್ಟಿರ್ತೀನಿ. ನೀನ್ ಚಿಂತೆ ಮಾಡಬೇಡ. Watch India's largest kids library only on Jio Hotstar. Download the app now.